ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಮುಖ್ಯಾಂಶಗಳು. ಅಡುಗೆ ಮಾಡೋದು ತಡ ಆಗುತ್ತೆ ಅಂತ ಮಕ್ಕಳಿಗೆ ಬ್ರೆಡ್ ಜೊತೆ ಜಾಮ್ ಕೊಡ್ತಿದ್ದೀರಾ? ಜಾಮ್ ತಿನ್ನುವ ಪ್ರಿಯರೇ ಹುಷಾರ್. ಬೈ ಒನ್ ಗೆಟ್ ಒನ್ ಅಂತ ಜಾಮ್ ಖರೀದಿ ಮಾಡಿದ್ರೆ ಹುಳುಗಳು ಕೂಡ ಫ್ರೀ. ಪ್ರತಿಷ್ಠಿತ ಕಂಪನಿ ಜಾಮ್ ಬಾಟಲ್ನಲ್ಲಿ ಹುಳುಗಳು ಪತ್ತೆ. ಜನವರಿ 1ರಿಂದ 30ರವರೆಗೆ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ. ಸಾರಿಗೆ ಇಲಾಖೆಯಿಂದ ಮುಂದುವರಿದ ಅಭಿಯಾನ. ಹೆಲ್ಮೆಟ್ ಇಲ್ಲದವರಿಗೆ ಬುದ್ಧಿ ಕಲಿಸಲು ಧರೆಗಿಳಿದ ಯಮಧರ್ಮರಾಯ. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳುವ ಎಚ್ಚರಿಕೆ. ಜನವರಿ 5ಕ್ಕೆ ದೊಡ್ಡಬಳ್ಳಾಪುರ ಬಂದ್. ನೇಕಾರರನ್ನ ಉಳಿಸಲು ಬಂದ್ ಬೆಂಬಲಿಸಲು ಮನವಿ. ಜನವರಿ 5ರ ಸೋಮವಾರ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಸ್ವಯಂ ಪ್ರೇರಿತ ಬಂದ್ ಬೆಂಬಲಿಸಲು ನೇಕಾರ ಹೋರಾಟ ಸಮಿತಿಯ ವೆಂಕಟೇಶ್ ಮನವಿ. ವಾರ್ತೆಗಳ ವಿವರ. ಜಾಮ್ ಖರೀದಿ ಮಾಡಿದ್ರೆ ಹುಳುಗಳು ಫ್ರೀ. ಇಷ್ಟಪಟ್ಟು ಪ್ರತಿಷ್ಠಿತ ಕಂಪನಿಯೊಂದರ ಜಾಮ್ ಖರೀದಿ ಮಾಡಿದ್ರೆ ಜಾಮ್ ಬದಲು ಬಾಟಲಿನಲ್ಲಿ ನೋಡಿದ್ರೆ ಹುಳುಗಳು ಪತ್ತೆಯಾಗಿದ್ದು ಗ್ರಾಹಕ ಬೆಚ್ಚಿ ಬಿದ್ದಿದ್ದಾನೆ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಫ್ರೂಟ್ ಜಾಮ್ ತಿನ್ನಿಸುವ ಮುನ್ನ ಎಚ್ಚರ ವಹಿಸಿ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಗ್ರಾಹಕರೊಬ್ಬರು ಬೇಕರಿಯೊಂದರಲ್ಲಿ ಖರೀದಿಸಿದ್ದ ಫ್ರೂಟ್ ಜಾಮ್ ಬಾಟಲ್ನಲ್ಲಿ ಗಿಜ ಗಿಜ ಅಂತ ಕಾಣುತ್ತಿರೋ ಹುಳುಗಳು ಇರುವ ಫ್ರೂಟ್ ಜಾಮ್ ಬಾಟಲ್ ಹಿಡಿದು ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿರುವ ಗ್ರಾಹಕ. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ. ಹೌದಾ, ನಂದಿ ಗ್ರಾಮದ ಶಾಂತಕುಮಾರ್ ಎಂಬುವರು ಗ್ರಾಮದ ಮಯೂಗ ಬೇಕರಿಯಲ್ಲಿ ಮಕ್ಕಳಿಗಾಗಿ ಫ್ರೂಟ್ ಜಾಮ್ ಅನ್ನ ಖರೀದಿಸಿದ್ದಾರೆ. ಮನೆಗೆ ಹೋಗಿ ಜಾಮ್ ಬಾಟಲಿಯ ಮುಚ್ಚಳ ತೆರೆದು ಇನ್ನೇನು ತಿನ್ನೋಕೆ ಮುಂದಾಗಿದ್ದಾರೆ. ಅಷ್ಟರಲ್ಲಿ ಬಾಟಲಿಯೊಳಗೆ ಹುಳುಗಳು ಕಾಣಿಸಿವೆ. ಇನ್ನು ಬಾಟಲಿಯ ಮೇಲೆ ಜಾಮ್ ತಯಾರಿಸಿದ ದಿನಾಂಕ ಸೆಪ್ಟೆಂಬರ್ 2025 ಹಾಗೂ ಅವಧಿ ಮೀರುವ ದಿನಾಂಕ ಅಕ್ಟೋಬರ್ 2026 ಎಂದು ನಮೂದಿಸಲಾಗಿದೆ. ಜಾಮ್ ತಯಾರಾಗಿ 4 ತಿಂಗಳುಗಳಷ್ಟೇ ಆಗಿವೆ. ಆದರೆ ಈಗಾಗಲೇ ಜಾಮ್ನಲ್ಲಿ ಹುಳ ಬಂದಿವೆ. ಇದನ್ನು ಕಂಡ ಗ್ರಾಹಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಬೆಳಗಿನ ಜಾವ 9:15 ನಾನು ಬೇಕ್ರಿ ಹತ್ರ ಹೋದೆ. ಮಯೂಗ ಬೇಕ್ರಿ ಅಂತ ನಮ್ಮ ನಂದಿಯಲ್ಲಿ ಒಂದು ಬೇಕ್ರಿ ಇದೆ. ಆ ಬೇಕ್ರಿಯಲ್ಲಿರೋದ ಫ್ರೆಂಡ್ಸ್ ಜೊತೆಲೆಲ್ಲ ನಾನು ಕಾಫಿ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಮಾತಾಡ್ಕೊಂಡು ಮತ್ತು ಮನೆಗೆ ಬ್ರೆಡ್ ಜಾಮ್ ಬೇಕಾಗಿತ್ತು. ಬ್ರೆಡ್ ಜಾಮು ರಸ್ಕು ಎಲ್ಲ ಎಕ್ಸ್ಟ್ರಾ ಎಲ್ಲ ತೊಗೊಂಡೆ. ಸರಿ ತೊಗೊಂಡು ಜಾಮ್ ತೊಗೊಂಡು ಮನೆಗೆ ಹೋದೆ. ಎಲ್ಲ ತೊಗೊಂಡು ಇದು ಲೈನ್ ಮಿಕ್ಸೆಡ್ ಫ್ರೂಟ್ ಜಾಮ್ ಅಂತ ತೊಗೊಂಡೋಗಿ ಮನೆಯಲ್ಲಿ ಒಂದು ಪ್ಯಾಕಿಂಗ್ ಇತ್ತು. 2 ಬಾಟ್ಲು ಸೇರಿ ಒಂದು ಗೆಟ್ ಒಂದು ಫ್ರೀ ಇತ್ತು. ಓಪನ್ ಮಾಡಿದ್ರೆ ಈ ಬಾಟ್ಲಲ್ಲಿ ಹುಳ ಇತ್ತು. ಆ ಹುಳ ಇದ್ದಿದ್ದು ನೋಡಿ ನಮ್ಮ ಶ್ರೀಮತಿಯವರು ದಂಗಾದರು. ನೋಡಿ ಈ ಥರ ಇದೆಲ್ಲ ಇದೆ ಅಂದ್ಬಿಟ್ಟು ಸರಿ ನಾನು ಕ್ಲೋಸ್ ಮಾಡ್ಕೊಂಡು ಹಂಗೆ ಎತ್ಕೊಂಡು ಬೇಕ್ರಿಯಲ್ಲಿ ಫೋನ್ ಮಾಡಿ ಬೇಕ್ರಿ ಹತ್ರ ಬಂದೆ. ಬೇಕ್ರಿಯವ್ರು ಬಂದು ತೋರಿಸಿದೆ, ಸರ್ ಇದು ನಮ್ಗೆ ಅದು ಸಂಬಂಧ ಇಲ್ಲ ಸರ್, ಕಂಪ್ನಿಯಲ್ಲಿ ಸೀಲ್ ಬಂದಿರೋದು, ನೀವು ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಕೇಳ್ಕೊಳ್ಳಿ ಅಂತ. ಸರಿ ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಟ್ಟರು. ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರು. ಅವರು ನನಗೆ ಅದಕ್ಕೆ ಸಂಬಂಧ ಇಲ್ಲ ಸರ್, ಕಂಪ್ನಿಯಲ್ಲಿ ಕೇಳ್ಕೊಳ್ಳಿ ಅಂತಂದರು. ನಾವು ಡಿಸ್ಟ್ರಿಬ್ಯೂಟರ್ ಅಷ್ಟೇ, ನಾವೇನು ಮಾಡಿಲ್ಲ ಅದು ಅಂತಂದರು. ಸರಿ ಆಯ್ತಪ್ಪ ಅಂತೇಳಿ ಫೋನ್ ಕಟ್ ಮಾಡಿಕೊಂಡು ಇದರ ಮೇಲೆ ಟೋಲ್ ಫ್ರೀ ನಂಬರ್ ಇತ್ತು. ಈ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದ್ರೆ ತಮಿಳ್ನಾಡಿಗೆ ಹೋಯಿತು. ಆ ತಮಿಳ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು ನಮಗೆ ತಮಿಳು ಭಾಷೆ ನಮಗೆ ಬರೋದಿಲ್ಲ. ಹಾಗಾಗಿ ಆ ಬೇಕ್ರಿಯವನು ಫೋನ್ ಕೊಟ್ಟು ನೀನೇ ಮಾತಾಡಪ್ಪ ಅಂತ ಅವ್ನು ಕೊಟ್ಟು. ಅವ್ನು ತಮಿಳಲ್ಲಿ ಕೇರಳವನು. ಸರಿ ಅವ್ನು ತಮಿಳು ಬರ್ತಾಯಿತ್ತು. ಅವ್ನು ತಮಿಳಲ್ಲಿ ಮಾತಾಡಿದಾಗ ಸರಿ ಆಯ್ತು ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟರು, ಇನ್ನೊಂದು ಪರ್ಸನಲ್ ನಂಬರು. ಆ ನಂಬರ್ಗೆ ವಾಟ್ಸಪ್ ಮಾಡಿ ಅಂತಂದರು. ಸರಿ ವೀಡಿಯೋಸು ಫೋಟೋಸ್ ಎಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿದೆ. ಅವರು ಸರಿ ನಾವು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಗೆ ನಾವು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. 11:15 ಈಗ 2:15ಗೆ ಅವರು ಫೋನ್ ಮಾಡಿದ್ದಾರೆ. ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ದಾರೆ. ಅಷ್ಟೊತ್ತಿಂದ ಏನು ಮಾಡ್ತಾಯಿದ್ರು, ಅಷ್ಟೊಳಗಡೆ ಇದೇನೋ ತಿಂದು ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಫುಡ್ ಪಾಯ್ಸನ್ ಆಗಿ ತುಂಬ ಜನ ಇವತ್ತು ಸತ್ತಿರೋ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಹೋಗೋಷ್ಟೊಳಗೆ ತುಂಬ ಜನ ಸತ್ತಿದ್ದಾರೆ. ಹಾಸ್ಪಿಟಲಲ್ಲಿ ಹೋಗಿ ಹೇಳ್ತಿದ್ದಾರೆ ಫುಡ್ ಪಾಯ್ಸನ್ ಸತ್ತಿದ್ದಾರೆ ಅಂದ್ಬಿಟ್ಟು. ಈ ಥರ ಆದರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲಿ? ಎಕ್ಸ್ಪೈರಿ ಇಲ್ಲ. ಇದು ಖಾಲಿ ಆಗಿರೋದ್ರಿಂದ 3 ತಿಂಗಳ ಹಿಂದೆಗಡೆ ಮ್ಯಾನುಫ್ಯಾಕ್ಚರ್ ಆಗಿದೆ. ಇದಕ್ಕಿನ್ನೂ 9 ತಿಂಗಳ ಕಾಲಾವಕಾಶ ಇದೆ. 2 ಬಾಟಲ್ ಇದೆ. 2 ಬಾಟಲ್ ಒಂದೇ ಬಾಟಲ್ ಈ ಥರ ಆಗಿರೋದು. ಮಕ್ಕಳಿಗೆ ಸರ್ ಖಂಡಿತವಾಗ್ಲೂ ಇದು ನಮ್ಮ ಮನೆ ಮಕ್ಕಳೇ ತಿನ್ನೋದು. ನಾವು ಯಾರು ದೊಡ್ಡ ತಿನ್ನಲ್ಲ. ಏನೋ ಅಪ್ಪಿ ತಪ್ಪಿ ನೈಟಲ್ಲಿ ಲೇಟ್ ಇದು ಬಂದಾಗ ಊಟ ಎಲ್ಲ ಇದ್ದಾಗ ಬ್ರೆಡ್ ಜಾಮ್ ಹಾಕ್ಕೊಂಡು ನಾನು ತಿಂದಿದ್ದೀನಿ ಅಷ್ಟೇ. ಅದು ಬಿಟ್ಟು ಮಕ್ಕಳೇ ತಿನ್ನೋದು. ಮಕ್ಕಳಿಗೆ ಬೆಳಿಗ್ಗೆ ಚಪಾತಿಗೆ
ಚಪಾತಿ ಮಾಡಿದಾಗ ಚಪಾತಿಗೆ ಹಾಕೊಂತಾರೆ ಜಾಮು, ಇಲ್ಲ ಬ್ರೆಡ್ ಬಿದ್ದರೆ ಬ್ರೆಡ್ ಹಾಕೊಂತಾರೆ. ಅಲ್ಲ, ಇದನ್ನು ಪ್ರತಿಯೊಬ್ಬ ಪೋಷಕರು ಇದನ್ನು ಜಾಗರೂಕತೆಯಿಂದ ನೋಡಬೇಕು. ಈ ರೆಡಿಮೇಡ್ ಫುಡ್ಗಳನ್ನೆಲ್ಲ ಅವೇರ್ನೆಸ್ ಮಾಡಬೇಕು. ಇದು ಒಂದೇ ಅಂತಲ್ಲ, ನಾನು ತುಂಬ, ಯಾಕಂದರೆ ಲಾಸ್ಟ್ ಒಂದು 15 ದಿವಸದಿಂದ ರೆಡಿಮೇಡ್ ಚಪಾತಿ ಮತ್ತು ಪರೋಟ ತೊಗೊಂಡೋಗಿದೆ. ಅದರಲ್ಲೂ ಇದೇ ಥರ ಆಗಿತ್ತು. ನಾನು ವಾಪಸ್ ಕೊಟ್ಟೆ. ಅದು ಈ ಥರ ತುಂಬ ಆಗ್ತಿದೆ. ಯಾಕಂದರೆ ಮನೇಲಿ ಪೋಷಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಮನೇಲಿ ಹೋಮ್ ಮೇಡ್ ಫುಡ್ ಮಾಡಿ ಮಕ್ಕಳಿಗೆ ನೀಡಿ. ಈ ಥರ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬೇಕ್ರಿಗಳಲ್ಲಿ, ಅಂಗಡಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ ತೊಗೊಂಬಂದು ಈ ಥರ ಮಾಡಿದಾಗ ಪ್ರಾಣಕ್ಕೆ ಅಪಾಯ ಆಗ್ತದೆ. ದಯವಿಟ್ಟು ಅವಾಗ ರೋದನೆ ಬೀಳ್ಬೋದು. ಹಾಳ ಬದಲು ಇವಾಗ ಮುನ್ನೆಚ್ಚರಿಕೆಯಾಗಿ ನೀವು ಕ್ರಮ ತಗೊಳ್ಳಿ. ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಜಾಮ್ಗಳಿಗೆ ಮೊರೆ ಹೋಗ್ತಿದ್ದಾರೆ. ಪೌಷ್ಟಿಕಾಂಶ ಆಹಾರ ಅಂತ ಪೋಷಕರು ಮಕ್ಕಳಿಗೆ ಫ್ರೂಟ್ ಜಾಮ್ ಅನ್ನ ಅಭ್ಯಾಸ ಕೂಡ ಮಾಡಿಸಿಬಿಟ್ಟಿದ್ದಾರೆ. ಪೋಷಕರು ಸಹ ಬ್ರ್ಯಾಂಡೆಡ್ ಜಾಮ್ ಅಂತ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಪ್ರತಿಷ್ಠಿತ ಜಾಮ್ಗಳನ್ನ ತೆಗೆದುಕೊಂಡು ಹೋಗಿ ನಂತರ ಕಂಗಾಲಾಗಿದ್ದಾರೆ. ಇದರಿಂದ ಗ್ರಾಹಕ ಶಾಂತಕುಮಾರ್ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇನ್ನು ಗ್ರಾಹಕ ಶಾಂತಕುಮಾರ್ಗೆ ಜಾಮ್ ಕಂಪನಿಯ ಉದ್ಯೋಗಿ ಅಂತ ಯಾರೋ ಕರೆ ಮಾಡಿ ತಪ್ಪಾಗಿದೆ, ಬೇರೆ ಎಕ್ಸ್ಚೇಂಜ್ ಮಾಡಿ ಕೊಡುತ್ತೀವಿ ಅಂತ ಕೇಳಿಕೊಂಡಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡು ಅಂತ ಹೇಳಿದರೆ, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು NOC ತೊಗೊಂಡು ನಾನು ಎರಡೂ ತೊಗೊಂಡೋಗಿ ಕೋರ್ಟಲ್ಲಿ, ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತಾಯಿದ್ದೀನಿ ಸರ್. ಕಂಪ್ನಿ ಮೇಲೆ ಕೇಸ್ ಫೈಲ್ ಮಾಡ್ತಾಯಿದ್ದೀನಿ. ಇಲ್ಲ ಸರ್, ಈಗ ಹೋಗ್ತಾ ಇದ್ದೀನಿ. ಯಾಕಂದರೆ ಇಷ್ಟೊತ್ತರೆಗೂ ನೋಡಿದೆ ಕಂಪ್ನಿ ಕಡೆ ಏನು ರೆಸ್ಪಾನ್ಸಿಬಲ್. ನಾನು ಈಗ ಬರೋ ಟೈಮಲ್ಲಿ ಕಂಪ್ನಿಯವ್ರು ಫೋನ್ ಮಾಡಿ ಸಾರಿ ಸರ್, ಎಕ್ಸ್ಕ್ಯೂಸ್ ಬೇಕಾದ್ರೆ ಎಕ್ಸ್ಚೇಂಜ್ ಪೀಸ್ ಕೊಡ್ತೀನಿ ಕೇಳಿದ್ರು. ಅದಕ್ಕೆ ನಾನು ಒಪ್ಪಲಿಲ್ಲ. ಬೇಡ ಸಾರಿ, ಒಂದು ಪ್ರಾಣಕ್ಕೆ ಬೆಲೆ ಇಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಪ್ರಾಣಕ್ಕೆ ಬೆಲೆ ಬರೋದಿಲ್ಲ. ನಾನು ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲಿ ಪ್ರಜ್ವಲ್ ಅಂದ್ಬಿಟ್ಟು ಸರ್. ಪ್ರಜ್ವಲ್ ಅಂತ ಸರ್, ಲ್ಯಾಂಡ್ ಏಡ್ಸ್ ಕಂಪ್ನಿ ಅವರು. ಹಾಂ, ಹೇಳಿ ಸರ್. ಸರ್ ನಂದಿಲಿ ಸರ್ ಜಾಮು, ನಂದಿಲಿ ಬೈ ಮಾಡಿದಂಥ ಜಾಮ್ ಅದು. ಹೌದು ಸರ್, ಹೌದು ಸರ್. ಏನು ಸರ್ ಅದು ಪ್ರಾಬ್ಲಮ್ಮು? ಸರ್, ಏನು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಜಾಮು. ಲಾಸ್ಟ್ ಒಂದು 15 ದಿವಸ ಕೇಳ್ತೀರಿ, ಇಲ್ಲ ಆಗೋಗಿದೆ ಸರ್ ಅಂತದ್ದು. ಸರ್, ಇವತ್ತು ತೊಗೊಂಡೋದ್ರೆ 2 ಜಾಮ್ ಬಾಟ್ಲು ಫುಲ್ ಪ್ಯಾಕಿಂಗ್ ಇತ್ತು. ಓಕೆ ಅಣ್ಣ, ಓಕೆ. ಒಂದು ಮನೆಯಲ್ಲಿ ಓಪನ್ ಮಾಡಿದ್ರೆ ಅದರಲ್ಲಿ ಹುಳ ಇತ್ತು ಸರ್. ಓಕೆ. ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಗೆ ಫೋನ್ ಮಾಡಿದ್ದೆ ನಾನು. ಅವರು ಸರ್, ಅವ್ರು ನನ್ನ ಮುಖ ಅದಕ್ಕೆ ಸಂಬಂಧ ಇಲ್ಲ ಸರ್. ನಾವು ಡಿಸ್ಟ್ರಿಬ್ಯೂಟರ್ ಕಂಪ್ನಿಯವ್ರು ಕೇಳ್ಕೊಂಡಿದ್ದೀವಿ. ಅಣ್ಣ ಏನಿಲ್ಲ, ಅದು ಒಂದೊಂದು ಟೈಮು ಇವ್ರ ಬೇಕ್ರಿಗಳಲ್ಲಿ ಏನಾಗುತ್ತೆ ಅಂದರೆ ಏರ್ ಔಟ್ ಆಗಿರುತ್ತೆ. ಕಸ್ಟಮರ್ ಕೊಟ್ಟಿರ್ತಾರೆ, ತೋರಿಸಿರ್ತಾರೆ, ಒಂದು ಮಾರಕ್ಕೆ ಹೋಗಿರ್ತಾರೆ. ಓಪನ್ ಆಗಿ ಏನಾರ ಸ್ವಲ್ಪ ಏರ್ ಔಟ್ ಆಗಿದೆ, ಆ ಥರ ಫಂಗಸ್ ಬರುತ್ತೆ. ಅಲ್ಲ, ಇದು ಫುಲ್ ಪ್ಯಾಕಿಂಗ್ ಇತ್ತು ಸರ್. ಅದು ನಾವು ತೊಗೊಂಡಾಗ ಓಪನ್ ಇರಲಿಲ್ಲ. ಅಣ್ಣ ಇನ್ನೊಂದು ಓಪನ್ ಮಾಡಿದ್ರಾ? ಇನ್ನೊಂದು ಓಪನ್ ಮಾಡಿದ್ವಿ. ಅದು ನೋಡಿ ಚೆಕ್ ಮಾಡಿದ್ರೆ ಇಲ್ಲ, ಅದು ಎರಡೂ ಇದೆ. ನನಗೆ ಅದನ್ನು ಲ್ಯಾಬ್ ತೊಗೊಂಡು ಹೋಗ್ತಿದ್ದೆ ಸರ್. ಆಲ್ರೆಡಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅದು ತೊಗೊಂಡು ಹೋಗ್ತಿದ್ದೆ, ಕಂಪ್ಲೇಂಟ್ ಮಾಡುತ್ತೆ ಸರ್. ಏನೋ ನಮ್ಮ ಕಡೆ ಕ್ಷಮಿಸಿ ಸರ್. ಏನೋ ಸರ್, ಏನಿಲ್ಲ, ಕ್ಷಮೆ ಎಲ್ಲರ ಕಡೆಯಿಂದ ಕ್ಷಮೆ ಇರಲಿ. ಯಾಕಂದರೆ ನಿಮ್ದೇನಿದೆ ಪಾಪ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದಿರ್ತದೆ. ಇದು ಜಾಮು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈ ನಮ್ಮ ಮನೆಗಳಲ್ಲಿ ಕೇಳಲ್ಲ ಹೇಳಿದ್ರೆ. ಅವ್ರಿಗೆ ಇಷ್ಟಕ್ಕೋಸ್ಕರ, ಮಕ್ಕಳಿಗೋಸ್ಕರ ಅಂತ ನಾವು ಫ್ರೂಟ್ ಜಾಮು, ಮಿಕ್ಸ್ ಜಾಮು ಅಂದ್ಬಿಟ್ಟು ಚಪಾತಿಗೆ ಬ್ರೆಡ್ಗೆ ಹಾಕೊಂಡು ಹೋಗ್ಕೊಂಡು ತೊಗೊಂಡು ಹೋಗಿದ್ವಿ. ಈ ಥರ ಏನೋ ಅಟ್ಲೀಸ್ಟ್ ನಾವೇ ಪೇರೆಂಟ್ಸ್ ನಾವು ಹಾಕ್ಕೊಡಲ್ಲ ಮಕ್ಕಳಿಗೆ. ಅಟ್ಲೀಸ್ಟ್ ಜಾಮಲ್ಲಿ ಇದೆ, ನೀನು ಚಪಾತಿ ಮಾಡಿದ್ರೆ ಹೋಗಿ ಹಾಕೊಂಡು ಜಾಮ್ ತಿನ್ನೋದು ಅವ್ರು ನೋಡ್ತಾರೆ, ಆಯ್ತು ಹಾಕೊಂಡು ತಿಂದ್ಬಿಡ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಆಯಿತು, ಪ್ರಾಣಕ್ಕೆ ಏನಾದ್ರು ತೊಂದರೆ ಆಯಿತು ಅಂತ ಯಾರು ಸರ್ ರೆಸ್ಪಾನ್ಸಿಬಲ್? ಅಲ್ಲ, ರೆಸ್ಪಾನ್ಸಿಬಲ್ ಯಾರು ಸರ್? ನಮ್ಮ ಎಸ್.ಓ. ಸರ್ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅಲ್ಲ, ನಮಗೆ ಎಕ್ಸ್ಚೇಂಜ್ ಬಗ್ಗೆನೇ ನಮ್ಗೆ ದುಡ್ಡು ಎಷ್ಟು ಸರ್? ಅದು ಒಂದು ಬಾಟಲ್ ಬಂದು 120 ಟೋಟಲ್ ಎಷ್ಟು? ನಾನು 400 ಸಿಲಿಂಡರ್ ಅಲ್ಲ ಬೆಳಿಗ್ಗೆ ಐಟಮ್ ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ. ಅರ್ಥ ಆಯ್ತಾ? ನಾವು ರೆಗ್ಯುಲರ್ ಕಸ್ಟಮರ್ ಬೇಕ್ರಿ ಅವ್ರದ್ದು. ನಾವು ಅವ್ರನ್ನೂ ಬೇಕ್ರಿಯವ್ರ ಮೇಲೇನೂ ನಾವು ಇದು ಮಾಡೋಕ್ಕಾಗಲ್ಲ. ಹಾಂ, ಇದಕ್ಕೆ ಕಂಪ್ನಿ ಈಗ ಸರ್, ಒಂದು ಬಾಟ್ಲಲ್ಲಿ ಇದೆ. ಒಂದು ಬಾಟಲ್ ನಾನು ಸ್ಯಾಂಪಲ್ಸ್ ನಾನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ಹೋಗ್ತೇನೆ ಸರ್. ಒಂದು 10 ಮಿನಿಟ್ಸ್ ನಾನು ರೀಚ್ ಆಗ್ತಾಯಿದ್ದೀನಿ. ನನಗೆ ಆಲ್ರೆಡಿ ನಾನು ಆನ್ಲೈನ್ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಗೊತ್ತು ಸರ್, ಅದಕ್ಕೋಸ್ಕರ ನಾವು ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀವಿ. ಇಲ್ಲ ಸರ್, ಇದು ಕ್ಷಮೆ ಇದು ನನ್ನ ಒಬ್ರಿಗೋಸ್ಕರ ಸರ್. ಇದು ಇಂಥ ಬಾಟ್ಲುಗಳು ಲಕ್ಷಾಂತರ ಆಗಿರ್ತವೆ ಸರ್. ಎಷ್ಟೋ ಜನ ಪರ್ಚೇಸ್ ಮಾಡಿರ್ತಾರೆ ಸರ್. ಎಲ್ಲ ಮಕ್ಕಳು, ಯಾರು ದೊಡ್ಡವರು ಯಾರು ಜಾಮ್ ತಿನ್ನಲ್ಲ ಸರ್. ಎಲ್ಲ ಮಕ್ಕಳೇ ಇಷ್ಟಪಡೋದು. ಆಲ್ಮೋಸ್ಟ್ ಆಲ್ ಮಕ್ಕಳು 90% ಮಕ್ಕಳೇ ಇಷ್ಟಪಡೋದು. ಏನೋ ನಾನು ಬ್ರೆಡ್ ಜಾಮ್ ತಿಂತೀನಿ ಸರ್. ಯಾವಾಗ ಗೊತ್ತಾ ಸರ್? ಏನೋ ಅಪ್ಪಿ ಲೇಟ್ ಆದಾಗ, ಊಟ ಇಲ್ದಿದ್ದಾಗ ಮನೇಲಿರೋಂಥ ಬ್ರೆಡ್ ಜಾಮ್ ಹಾಕ್ಕೊಂಡು ನಾವು ತಿಂದಿದ್ದೀವಿ. ಅಲ್ಲ, ಹೇಳ್ತಾರೆ ಔಟ್ಸೈಡ್ ಹೋದಾಗ ನಾವು ಫುಡ್ ಸೆಟ್ ಹಾಕಿದಾಗ ಬ್ರೆಡ್ ಜಾಮೇ ತಿಂದಿದ್ದೀರಿ. ಹಾಂ, ಇದು ರೆಸ್ಪಾನ್ಸ್ ಯಾರು ಸರ್? ನಾನು ಕೇಳ್ತಾರೆ ರೆಸ್ಪಾನ್ಸ್ ಯಾರು ಸರ್? ಸರ್, ತುಂಬಾನೇ ಇದು ಒಂದೇ ಅಂತಲ್ಲ ಸರ್, ತುಂಬಾನೇ. ನಾನು ಆಲ್ರೆಡಿ ಇದು ಮಾಡ್ತಾ ಇರೋದು ನಿಮ್ಗೆ ಒಂದಕ್ಕೋಸ್ಕರ ಅಂತಲ್ಲ. ಈ ಥರ ರೆಡಿಮೇಡ್ ಫುಡ್ಡು, ರೆಡಿಮೇಡ್ ಇದು ತುಂಬಾ ಜನ ಅವೇರ್ನೆಸ್ ಇರ್ತಿದ್ದೆ. ನಾನು ಲಾಸ್ಟ್ ಒಂದು 15 ದಿವಸ 20 ದಿವಸ ಬೇಕು, ಯಾವುದೋ ಎಮರ್ಜೆನ್ಸಿ ಕೇರ್ ಮಾಡ್ತಾ ಇದ್ದೀವಿ. ಪೀಸ್ ಕೊಡ್ತೀವಿ, ಮನೆಗೆ ಹೋಗಿ ಏನೋ ಮಿಸ್ಟೇಕ್ ಆಗುತ್ತೆ ಮನುಷ್ಯ. ಸರ್, ನನಗೆ ಪೀಸ್ ಟು ಪೀಸ್ ಬೇಕಾ ಸರ್? ಏನು ಅವೇನು ₹1000 ಇಲ್ಲ ಸರ್. ನಾನೇನು ರಿಪ್ಲೇಸ್ ಕೊಡೋದು ನಾನೇನು ಅಷ್ಟಿದ್ದೀನಿ ಕೇಳ್ತಿಲ್ಲ. ಬಟ್ ಜನಕ್ಕೆ ಪಬ್ಲಿಕ್ ಅವೇರ್ನೆಸ್ ಬೇಕು ಸರ್. ನಾನು ಪಬ್ಲಿಕ್ ಸರ್ವೆಂಟ್ ಸರ್.
ಸೋಷಿಯಲ್ ಸರ್ವಿಸ್ ನಮ್ದಷ್ಟೇ. ಓಕೆ ಅಣ್ಣ, ಏನೋ ನಿಮ್ಮ ದುಡ್ಡು ನಿಮ್ಮ ವಿಷಯ ಮಾಡ್ಕೊಳ್ಳಿ. ಇನ್ನು ಈ ಬಗ್ಗೆ ಬೇಕರಿ ಮಾಲೀಕರನ್ನ ಗ್ರಾಹಕ ಪ್ರಶ್ನೆ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ, ಡಿಸ್ಟ್ರಿಬ್ಯೂಟರ್ ಅನ್ನ ಕೇಳಬೇಕು ಅಂತಾರೆ. ಡಿಸ್ಟ್ರಿಬ್ಯೂಟರ್ ಅನ್ನ ಕೇಳಿದ್ರೆ ಕಂಪನಿಯವರನ್ನ ಕೇಳಿ ಅಂತಾರಂತೆ. ಹೀಗಾಗಿ ಈ ಬಗ್ಗೆ ಗ್ರಾಹಕರು ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ ಎಂದು ಪೊಲೀಸರು ಅದೆಷ್ಟೇ ತಿಳಿಸಿದ್ರು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ಉಲ್ಲಂಘನೆ ಮಾಡಿದವರಿಗೆ ಬುದ್ಧಿ ಕಲಿಸಲು ಯಮಧರ್ಮರಾಯರೇ ಧರೆಗಿಳಿದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ಸಂಚಾರ ಮಾಡಿ ಅಪಘಾತಗಳಿಂದ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದರಿಂದ ಎಚ್ಚೆತ್ತ ಜಿಲ್ಲಾ ಪೊಲೀಸರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಆದೇಶ ಮಾಡಿದರು. ಇನ್ನು ಪೊಲೀಸರು ರೋಡಿಗಿಳಿದು ಹೆಲ್ಮೆಟ್ ಹಾಕದವರನ್ನು ಹಾಗೂ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದವರನ್ನು ಹಿಡಿದು ದಂಡ ಹಾಕಿದ್ರು. ಆದರೂ ಬುದ್ಧಿ ಕಲಿಯದೆ ಹೆಲ್ಮೆಟ್ ಹಾಕದೆ ಓಡಾಡುವ ಬೈಕ್ ಸವಾರರನ್ನ ಹಿಡಿದು ಬುದ್ಧಿ ಕಲಿಸಲು ಯಮಧರ್ಮರಾಯ ಧರೆಗಿಳಿದಿದ್ದಾರೆ. ಏನು ಮಾಡಬೇಕು ಅಂತ ಗಾಡಿ ತೆಗೆದುಕೊಂಡ್ಬಂದು ನಿಲ್ಲಿಸುವನಾಗು ನಾವು ಆಗಾಗ ಬರ್ತಲೇ ಇರುತ್ತೇವೆ. ಈ ಅಧಿಕಾರಿಗಳು ಮಾರ್ಗದರ್ಶಕರು ಜನರಿಗೆ ಮಾರ್ಗದರ್ಶನವನ್ನು ನೀಡುತ್ತಲೇ ಇರುತ್ತಾರೆ. ಆದರೂ ಕೂಡ ಈ ಜನರಲ್ಲಿ ಏಕೆ ಅಷ್ಟೊಂದು ನಾಗರಿಕತೆ ಬಂದಿಲ್ಲ? ಇನ್ನ ನಮ್ಮ ಯಮಲೋಕವೇ ಮೇಲಲ್ಲವೇ? ಯಮುಂಡ ಹೇ ಮಾನವ, ಒಬ್ಬ ಮಾನವ ಶಿವಸ್ಥಾನ ಕೆಲಸಕ್ಕೆ ಬರುತ್ತದೆಯೇ? ಕನ್ನಡ ಅರ್ಥವಾಗುತ್ತದೆಯೇ ನಿಮ್ಮ ಭಾಷೆ? ಅಲ್ಲೇ ನಿಲ್ಲಿಸು. ಆದರೂ ಶಿವಸ್ಥಾನ ಕೆಲಸವಿಲ್ಲ. ಇಲ್ಲ, ಒಳ್ಳೆಯದೇ ಆಯಿತು. ಈ ಬಾಲಕ ಶಿರಸ್ತ್ರಾಣವನ್ನು ಧರಿಸಿ ಬಂದಿರುವನು. ಮಾನವ ಶಿರಸ್ತ್ರಾಣವಿಲ್ಲದೆ ವಾಹನವನ್ನು ಚಿತ್ರಗುಪ್ತರು ಇವರಿಬ್ಬರು ಇಲ್ಲೇ ಇರಲಿ. ಈ ಬಾಲಕ, ಬಾ ಮುಂದೆ ಬಾ. ಶಿರಸ್ತ್ರಾಣವನ್ನು ಧರಿಸಿರುವೆಯಲ್ಲ, ಹೇಗನ್ನಿಸುತ್ತದೆ? ನೆಮ್ಮದಿ ಅನಿಸ್ತಾ ಇದೆಯಾ? ಯಾರು ಆರಕ್ಷಕರ ಬಲವಂತಕ್ಕೆ ಹಾಕ್ತಾ ಇದೆಯಾ? ಅಧಿಕಾರಿಗಳಿಂದಾನೇ ಬಂದರೆ ಶಂಕಿನಲ್ಲಿ ಹಾಕಿದ್ರೆ ಕೀರ್ತ. ಹೌದು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಪ್ರಾದೇಶಿಕ ರಸ್ತೆ ಸಾರಿಗೆ ಇಲಾಖೆ, ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾ ಕಾರ್ಯಕ್ರಮವನ್ನು ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಭಿನ್ನವಾಗಿ ಯಮಧರ್ಮರಾಯನ ವೇಷಭೂಷಣ ಧರಿಸಿ ರಸ್ತೆ ಸುರಕ್ಷತಾ ಬಗ್ಗೆ ಜಾಗೃತಿ ಮೂಡಿಸಿದ್ರು. ನಾನು ಈಗ ಥರ ನೋಡ್ತಾ ಇದ್ದೆ, ಒಂದು ವರ್ಷಕ್ಕೆ 1,80,000 ಡೆತ್ಸು ಓನ್ಲಿ ಬೈ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಅದು ಪ್ರಮಾಣ ಭಾಳ ದೊಡ್ಡದು. ನಾವು ಅರಿವು ಮೂಡಿಸೋದ್ರ ಮೂಲಕ ಮಾತ್ರ, ಪ್ರತಿ ವ್ಯಕ್ತಿ ಅವನು ಸಂಕಲ್ಪ ಮಾಡೋದ್ರಿಂದ ಮಾತ್ರ ಈ ಒಂದು ರಸ್ತೆ ಅಪಘಾತಗಳಿಗೆ ಒಂದು ಹಂತದ ನಿಯಂತ್ರಣವನ್ನು ನಾವು ಮಾಡ್ಬೋದಾಗುತ್ತೆ. ಹೆಸರೇ ಅಪಘಾತ ಅಂತ ಇದೆ, ಇಟ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್. ಹೇಗಾಗುತ್ತೆ ಏನು ಅನ್ನೋದು ಯಾರಿಗೂ ಕಲ್ಪನೆ ಇರಲ್ಲ, ಆದರೆ ಆಗೋಗುತ್ತೆ. ಆದರೆ ನಮ್ಮ ಸುರಕ್ಷತೆ ಮಾಡ್ಕೊಳ್ಳೋ ಅಂಥದ್ದು ಬಹಳ ಮುಖ್ಯ. ಆ ಅರಿವು ಪ್ರತಿ ನಾಗರಿಕರಿಗೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ವಕೀಲರ ಸಂಘ, ಈಗೆಲ್ಲ 10 ಹಲವು ಸಂಘ ಸಂಸ್ಥೆಗಳ ಮೂಲಕ ನಾವು ಏನು ಅರಿವು ಮೂಡಿಸ್ತಾ ಇದ್ದೇವೆ. ಈ ಒಂದು ತಿಂಗಳು ಜನವರಿಯ ಸಂಪೂರ್ಣ ಮಾಸ ಅದನ್ನು ಇನ್ನೂ ವ್ಯಾಪಕಗೊಳಿಸ್ತೇವೆ.
ಇನ್ನು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಸಂಭ್ರಮಾಚರಣೆ ಅಂಗವಾಗಿ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ನಿರ್ದೇಶನದ ಮೇರೆಗೆ ಈ ಜಾಥಾವನ್ನ ಆಯೋಜಿಸಲಾಗಿತ್ತು. ಜನವರಿ 1ರಿಂದ 30ರವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನವನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ವಾಹನ ಸವಾರರು ಅಜಾಗರೂಕತೆಯಿಂದ ಚಾಲನೆ, ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಹಾಗೂ ಕಾರು ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ ವಾಹನ ಚಾಲನೆ ಮಾಡಿದರೆ ಸಾವು ನೋವುಗಳು ತಡೆಗಟ್ಟಬಹುದು ಹಾಗೂ ಬೆಲೆ ಕಟ್ಟಲಾಗದ ನಿಮ್ಮ ಪ್ರಾಣ ಉಳಿಸಿಕೊಳ್ಳಬಹುದು ಎಂದು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಅವರು ತಿಳಿಸಿದರು. ಇದರ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಪ್ರತಿದಿನ ಅಪಘಾತಗಳಾಗಿ ಹೆಚ್ಚಿನ ಜೀವಗಳು ಕಳ್ಕೊತಾ ಇದ್ದಾರೆ. ಅದಕ್ಕೆ ಯಾರೊಬ್ಬರು ಕಾರಣ ಆಗೋದಿಲ್ಲ, ನಮ್ಮ ಅಜಾಗರೂಕತೆಯೇ ಅದನ್ನು ಮುಖ್ಯ ಕಾರಣ ಆಗ್ತದೆ. ನಾವು ಒಂದು ದ್ವಿಚಕ್ರ ವಾಹನನ ಚಾಲನೆ ಮಾಡುವಾಗ ತಲೆಗೆ ಶಿರಸ್ತ್ರಾಣವನ್ನು ಧರಿಸ್ಕೊಂಡ್ರೆ ಹೆಚ್ಚಿನ ಪ್ರಮಾಣದ ಸಾವು ನೋವುಗಳಾಗುವಂಥದ್ದನ್ನ ತಡೆಗಟ್ಬೋದು. ಸಣ್ಣ ಪುಟ್ಟ ಇಂಜುರಿಗಳಾದಾಗ ನಾವು ಚಿಕಿತ್ಸೆ ತಗೊಂಡು ಮುಂದಿನ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ತಲೆಗೆ ಹೇಟ್ ಬಿದ್ದಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಬೆನ್ನು ನರಗಳಿಗೆ ಹೇಟ್ ಬಿದ್ದು ಆದಂಥ ಸಂದರ್ಭದಲ್ಲಿ ಮತ್ತೆ ನಾವು ರಿಕವರಿಗೆ ಆಗಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಆ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಯ ಕುಟುಂಬಗಳು ಭಾಳ ಸಂಕಷ್ಟವನ್ನು ಎದುರಿಸೋದನ್ನು ನಾವೆಲ್ಲ ದಿನನಿತ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಕಾರಣದಿಂದ ಎಷ್ಟೇ ಜಾಗೃತಿಯಾಗಿ ಕೆಲವರು ಲೇನ್ ಡಿಸಿಪ್ಲಿನ್ ಎಲ್ಲ ಪಾಲನೆ ಮಾಡಿ ಚಾಲನೆ ಮಾಡ್ತಾಯಿದ್ರು ಕೂಡ ಕೆಲವರು ಯಾರೋ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಆ ಸರಿ ದಾರಿನಲ್ಲಿ ಕಾನೂನು ಪಾಲನೆ ಮಾಡಿ ಚಾಲನೆ ಮಾಡುವಂಥವ್ರಿಗೂ ಕೂಡ ಅಪಘಾತ ಮಾಡಿರೋದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡರವರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಬೀರವರು, ಜಿಲ್ಲಾಧಿಕಾರಿ ಜಿ ಪ್ರಭು, ಸಿಇಒ ಡಾಕ್ಟರ್ ನವೀನ್ ಭಟ್, ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಆಟೋ ಚಾಲಕರು ಭಾಗವಹಿಸಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜನವರಿ 5ರ ಸೋಮವಾರದಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದ್ದು, ನೇಕಾರರನ್ನು ಉಳಿಸುವ ನಿಟ್ಟಿನಲ್ಲಿ ನೇಕಾರರನ್ನ ಬೆಂಬಲಿಸಿ ಎಲ್ಲರೂ ಬಂದ್ನಲ್ಲಿ ಭಾಗವಹಿಸಬೇಕೆಂದು ನೇಕಾರ ಹೋರಾಟ ಸಮಿತಿ ಮುಖಂಡ ಪಿಎ ವೆಂಕಟೇಶ್ ಮನವಿ ಮಾಡಿದರು. ದೊಡ್ಡಬಳ್ಳಾಪುರ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೇಕಾರ ಹೋರಾಟ ಸಮಿತಿ ಮುಖಂಡ ಪಿಎ ವೆಂಕಟೇಶ್, ರಾಜ್ಯ ನೇಕಾರರ ಹಿತರಕ್ಷಣಾ ಸಮಿತಿ, ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ಸ್ ವ್ಯೂವರ್ಸ್ ಅಸೋಸಿಯೇಷನ್, ನೇಕಾರರ ಹೋರಾಟ ಸಮಿತಿ, ಕೂಲಿ ನೇಕಾರರ ಹಿತರಕ್ಷಣಾ ಸಮಿತಿ, ದೊಡ್ಡಬಳ್ಳಾಪುರ ಎಲ್ಲ ನೇಕಾರ ಸಂಘಟನೆಗಳು ಮತ್ತು ಸಹಕಾರಿ ಸಂಘಗಳ ಸಹಕಾರದೊಂದಿಗೆ ಜನವರಿ 5ರಂದು ಬಂದ್ಗೆ ಕರೆ ನೀಡಲಾಗಿದೆ ಎಂದರು. ನೇಕಾರಿಕೆ ದೊಡ್ಡಬಳ್ಳಾಪುರದ ಜೀವನಾಡಿ ಗುಡಿ ಕೈಗಾರಿಕೆಯಾಗಿದ್ದು, ಇಂದು ನೇಕಾರರು ಅಳಿವಿನ ಅಂಚಿನಲ್ಲಿದ್ದೇವೆ. ಲಾಳಿ ಸಹಿತ ವಿದ್ಯುತ್ ಮಗ್ಗಗಳ ಸೀರೆಗಳನ್ನು ಮಾರಾಟ ಮಾಡಲು ಹರಸಾಹಸ ಪಡುವ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಮುಖ್ಯ ಕಾರಣ ಸೂರತ್ನ ರೇಪಿಯರ್ ಮಗ್ಗದ ಸೀರೆಗಳ ಇದಕ್ಕೆ ಕಡಿವಾಣ ಹಾಕುವ ಹಾಗೂ ನೇಕಾರರ ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಬಂದ್ ಕರೆಯಲಾಗಿದೆ ಎಂದರು. ನೇಯ್ಗೆ ಉದ್ಯಮವನ್ನ ನಂಬಿ ಲಕ್ಷಾಂತರ ಜನರು ಬದುಕನ್ನ ಸಾಗಿಸುತ್ತಿದ್ದಾರೆ. ಆದರೆ ಲಾಳಿರಹಿತ ಆಧುನಿಕ ಮಗ್ಗಗಳಲ್ಲಿ ಉತ್ಪಾದಿಸಿದ ಸೂರತ್ ಮತ್ತು ಬೆಳಗಾವಿ ಸೀರೆಗಳ ಹಾವಳಿಯಿಂದ ನಮ್ಮ ನೇಕಾರರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನೇಕಾರಿಕೆ ಉದ್ಯಮ ಉಳಿಸಲು ಸರ್ಕಾರ ಈ ಕೂಡಲೇ ಮಧ್ಯ ಪ್ರವೇಶಿಸಿ ನೇಕಾರರನ್ನ ಉಳಿಸಬೇಕು. ಲಾಳಿರಹಿತ ರೇಪಿಯರ್ ಮಗ್ಗಗಳಲ್ಲಿ ಸಾಂಪ್ರದಾಯಿಕ ಜರಿ ಮಿಶ್ರಿತ ಸೀರೆ ನೇಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲು ಕಾಯ್ದೆ ರೂಪಿಸಿ ಅಳಿವಿನ ಅಂಚಿನಲ್ಲಿರುವ ನೇಕಾರರನ್ನ ಮತ್ತು ನೇಕಾರ ಕಾರ್ಮಿಕರನ್ನ ರಕ್ಷಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಕ್ಷಣ ಧಾವಿಸಿ ಬರಬೇಕೆಂದು ಮನವಿ ಮಾಡಿದ್ರು. ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ನಾವು ನಮ್ಮ ಮಕ್ಕಳು ಉಳಿಬೇಕು ಅಂತಂದರೆ, ನಮ್ಮ ಜೀವನ ಉಳಿಬೇಕು ಅಂತಂದರೆ, ನಮ್ಮ ನೇಯ್ಗೆ ಉದ್ಯಮ ಉಳಿಬೇಕು ಅಂತಂದರೆ, ಈ ಉದ್ದಿಮೆಯಲ್ಲಿರುವಂಥ ಕಾರ್ಮಿಕರು ಮತ್ತು ಮಾಲೀಕರು ಎಲ್ಲರೂ ಉಳಿಬೇಕು ಅಂತಂದರೆ ನಮಗೆ ಅನಿವಾರ್ಯ ಬಂದ್ ಮಾಡಲೇಬೇಕಾಗಿದೆ. ನಾವು ಉದ್ದಿಮೆ ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಬಂದನ್ನು ಮಾಡ್ತಾ ಇದ್ದೀವಿ ಸರ್. ಎಷ್ಟು ಜನ ನೇಕಾರರಿದ್ದೀರಾ? ಯಾವ ರೀತಿ ಇರುತ್ತೆ ಸರ್? ಸರ್, ದೊಡ್ಡಬಳ್ಳಾಪುರದಲ್ಲಿ ಒಂದು 20,000 ಮಗ್ಗಗಳಿದ್ದಾವೆ. ಆ 20,000 ಮಗ್ಗಗಳನ್ನು ಅವಲಂಬಿಸಿ ಸುಮಾರು 1 ಲಕ್ಷ ಕುಟುಂಬಗಳಿದ್ದಾವೆ, 1 ಲಕ್ಷ ಜನ ಇದ್ದಾರೆ. ಅವರೆಲ್ಲರೂ ಸಹ ಈ ಒಂದು ಪ್ರತಿಭಟನೆಗೆ ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ.
ಅಷ್ಟು ಲಕ್ಷ ಜನ ಈಚೆಗೆ ಬರದೇ ಇರ್ಬೋದು, ಆದರೆ ಎಲ್ಲರೂ ಸಹ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಮುಂದೆ ನಾವು ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ನಾವು ವಿನಂತಿ ಮಾಡ್ತಾ ಇದ್ದೀವಿ, ಮಧ್ಯಪ್ರವೇಶ ಮಾಡಲೇಬೇಕು, ಸೀರೆ ಖರೀದಿ ಮಾಡಲೇಬೇಕು, ಮತ್ತು ಪವರ್ ರಿಸರ್ವೇಷನ್ ಆ್ಯಕ್ಟ್ ನೀವು ತರಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ನಾವು ಕೇಂದ್ರ ಮಂತ್ರಿಯನ್ನು ಸಹ ನಾವು ಭೇಟಿ ಮಾಡ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳ ಬೆಂಬಲ ಇದೆ, ಎಲ್ಲ ಸಂಘ ಸಂಸ್ಥೆಗಳ ಬೆಂಬಲ ಇದೆ, ಎಲ್ಲ ನೇಕಾರ ಸಂಘಟನೆಗಳ ಬೆಂಬಲ ಇದೆ. ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವತ್ತು ನೀವು ಪ್ರತಿಭಟನೆ ಯಾವ ಥರ ಸರ್, ಎಲ್ಲಿಂದ ನಾವು ಈ ಬಂದ್ ಅಂಗವಾಗಿ 4ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಬಯಲು ಬಸವಣ್ಣ ದೇವಾಲಯದಿಂದ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. 100 ಬೈಕ್ಗಳಿಂದ ನಾವು ಇಡೀ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. 5ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇಡೀ ದೊಡ್ಡಬಳ್ಳಾಪುರ ಎಲ್ಲ ವಹಿವಾಟುಗಳನ್ನು ನಿಲ್ಲಿಸೋದ್ರ ಮೂಲಕ ಬಂದ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 11 ಗಂಟೆಗೆ ಸಿದ್ಧಲಿಂಗಯ್ಯ ಸರ್ಕಲ್ನಲ್ಲಿ ಒಂದು ಬೃಹತ್ತಾದಂಥ ಒಂದು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಆ ಒಂದು ಬಹಿರಂಗ ಸಭೆಗೆ ಎಲ್ಲ ನೇಕಾರರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ನಮ್ಮ ಹಾಲಿ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸಹ ಇದ್ದು ಆ ಒಂದು ಬಹಿರಂಗ ಸಭೆಯನ್ನು ನಡೆಸ್ತಾ ಇದ್ದೀವಿ ಸರ್. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇಂದಿನಿಂದ ಏಪ್ರಿಲ್ವರೆಗೆ 90 ದಿನಗಳ ಕಾಲ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಚೆಕ್ ಬೌನ್ಸ್, ವೈವಾಹಿಕ ಅಪಘಾತ, ಕೌಟುಂಬಿಕ ದೌರ್ಜನ್ಯ, ವಾಣಿಜ್ಯ ವಿವಾದ, ಸೇವಾ ವಿಷಯ, ಸಾಲದ ವಸೂಲಾತಿ, ಕಾರ್ಮಿಕ, ಭೂಸ್ವಾಧೀನ ಪ್ರಕರಣಗಳು ಸೇರಿದಂತೆ ಸೂಕ್ತ ಕ್ರಿಮಿನಲ್ ಮತ್ತು ಸಿವಿಲ್ ಪ್ರಕರಣಗಳನ್ನು ಈ ಅಭಿಯಾನದಲ್ಲಿ ಇತ್ಯರ್ಥಪಡಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ ಅವರು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ ಅವರು, ಕಳೆದ ವರ್ಷ ಜುಲೈ 1ರಿಂದ ನವೆಂಬರ್ವರೆಗೆ ಮಧ್ಯಸ್ಥಿಕೆ ಅಭಿಯಾನ ನಡೆದಿತ್ತು. ಆಗ 2092 ಪ್ರಕರಣಗಳು ಮಧ್ಯಸ್ಥಿಕೆಗೆ ನೋಂದಣಿಯಾಗಿತ್ತು. ಈ ಪೈಕಿ 1069 ಪ್ರಕರಣಗಳನ್ನು ಮಧ್ಯಸ್ಥಿಕೆ ಅಭಿಯಾನ ಪ್ರಕ್ರಿಯೆಗೆ ಒಳಪಡಿಸಿ 190 ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗಿತ್ತು. ಈ ವರ್ಷದ ಆರಂಭದಲ್ಲಿ 2ನೇ ಹಂತದ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಜನವರಿ 2ರಿಂದ ಏಪ್ರಿಲ್ ಮಾಹೆಯವರೆಗೆ 90 ದಿನಗಳ ಕಾಲ ಜಿಲ್ಲೆಯಲ್ಲಿಯೂ ವಿಶೇಷ ಮಧ್ಯಸ್ಥಿಕೆ 2.0 ಅಭಿಯಾನವನ್ನು ಹಮ್ಮಿಕೊಂಡು ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದೆ. ಚೆಕ್ ಬೌನ್ಸ್, ವೈವಾಹಿಕ ಅಪಘಾತ, ಕೌಟುಂಬಿಕ ದೌರ್ಜನ್ಯ, ವಾಣಿಜ್ಯ ವಿವಾದ, ಸೇವಾ ವಿಷಯ, ಸಾಲದ ವಸೂಲಾತಿ, ಕಾರ್ಮಿಕ, ಭೂಸ್ವಾಧೀನ ಪ್ರಕರಣಗಳು ಸೇರಿದಂತೆ ಸೂಕ್ತ ಕ್ರಿಮಿನಲ್ ಮತ್ತು ಸಿವಿಲ್ ಪ್ರಕರಣಗಳನ್ನು ಈ ಅಭಿಯಾನದಲ್ಲಿ ಇತ್ಯರ್ಥಪಡಿಸಲಾಗುವುದು ಎಂದರು. 2ನೇ ತಾರೀಕಿಂದ ರಾಷ್ಟ್ರ ಮಟ್ಟದಲ್ಲಿ 2ನೇ ಮೀಡಿಯೇಷನ್ ಡ್ರೈವ್ನ ಶುರು ಮಾಡ್ತಾ ಇದ್ದೀವಿ. ಇದು 3 ತಿಂಗಳು ನಮ್ಮಲ್ಲಿ ನಡೀತದೆ. ಜನವರಿ 2ರಿಂದ ಶುರುವಾಗಿ ಏಪ್ರಿಲ್ ತಿಂಗಳ ತನಕ ನಡೀತದೆ. ಕಳೆದ ಬಾರಿ ನಾವು ಜುಲೈ 1ರಿಂದ ಶುರು ಮಾಡಿ ನವಂಬರ್ ತಿಂಗಳ ತನಕ ಡ್ರೈವ್ ಮಾಡಿದ್ವಿ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 2092 ಪ್ರಕರಣಗಳು ಮೀಡಿಯೇಷನ್ಗೆ ರೆಫರ್ ಆಗಿತ್ತು. ಅದರಲ್ಲಿ 1069 ಪ್ರಕರಣಗಳು ಮೀಡಿಯೇಷನ್ ಚಟುವಟಿಕೆಯಲ್ಲಿ ಭಾಗವಹಿಸಿ ಅದರಲ್ಲಿ ಕೇವಲ 190 ಪ್ರಕರಣಗಳು ರಾಜಿ ಸಂಧಾನ ಮಾಡ್ಕೊಳ್ಳೋ ಮುಖಾಂತರ ತಮ್ಮ ವಿವಾದಗಳಿಗೆ ಅಂತ್ಯ ಆಡಿದರು. ಆದರೆ ಈ 2ನೇ ಡ್ರೈವ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನ ರೆಫರ್ ಮಾಡಿ ಹೆಚ್ಚಿನ ಪ್ರಕರಣಗಳು ರಾಜಿಯಿಂದ ಇತ್ಯರ್ಥ ಆಗಿ ಸಾಮಾನ್ಯ ಕಕ್ಷಿದಾರರು ತಮ್ಮ ಮುಂದಿನ ಜೀವನವನ್ನು ನೆಮ್ಮದಿಯಿಂದ ಕಳೀಲಿಕ್ಕೆ ಅನುವು ಮಾಡಿಕೊಡುವ ದೃಷ್ಟಿಯಿಂದ ನಾವು ಈ ರೀತಿ ಮತ್ತೆ ಈ ಮೀಡಿಯೇಷನ್ ಡ್ರೈವ್ನ ಮಧ್ಯಸ್ಥಿಕೆ ಕಾನೂನಿನಡಿ ಜಾರಿ ಮಾಡ್ತಾ ಇದ್ದೀವಿ. ಈ ಬಗ್ಗೆ ತಾವುಗಳೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಮಾಡಿ ಜನಗಳಿಗೆ ಅರಿವನ್ನು ಮೂಡಿಸಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿ ಶಿಲ್ಪಾ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅಭಿಲಾಷ್ ಹಾಗೂ ವಕೀಲರು ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, G ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಲೇಔಟ್ಗಳಲ್ಲಿ ನಿವೇಶನ ಹೊಂದಿರುವ ಮಾಲೀಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನ ಕೂಡಲೇ ಪಾವತಿಸಬೇಕು. ತಪ್ಪಿದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಮೂರ್ತಿ ಸೂಚನೆ ನೀಡಿದ್ದಾರೆ.
ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಲೇಔಟ್ಗಳಲ್ಲಿ ನಿವೇಶನ ಹೊಂದಿರುವ ಮಾಲೀಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನ ಕೂಡಲೇ ಪಾವತಿಸಬೇಕು. ತಪ್ಪಿದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸಮೂರ್ತಿ ಸೂಚನೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಲವು ಲೇಔಟ್ಗಳ ಮಾಲೀಕರು ಕಳೆದ ಹಲವು ವರ್ಷಗಳಿಂದ ತೆರಿಗೆ ಪಾವತಿಸದೆ ಬಾಕಿ ಉಳಿಸಿಕೊಂಡಿರುವುದು ಪಂಚಾಯಿತಿಯ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಂದಾಯ ವಸೂಲಾತಿಗೆ ಮುಂದಾಗಿರುವ ಪಂಚಾಯಿತಿ ಆಡಳಿತವು ತೆರಿಗೆ ಪಾವತಿದಾರರಿಗೆ 15 ದಿನಗಳ ಕಾಲಮಿತಿ ನಿಗದಿಪಡಿಸಿದೆ. ನಿಗದಿತ ಅವಧಿಯೊಳಗೆ ಕಂದಾಯ ಪಾವತಿಸದ ನಿವೇಶನದಾರರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುವುದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯವಾಗಿ ಮನೆ ನಿರ್ಮಾಣಕ್ಕೆ ಅನುಮತಿ, ಕುಡಿಯುವ ನೀರಿನ ಸಂಪರ್ಕ ಹಾಗೂ ವಿದ್ಯುತ್ ಸಂಪರ್ಕಕ್ಕಾಗಿ ನೀಡಲಾಗುವ ನಿರಾಕ್ಷೇಪಣಾ ಪತ್ರಗಳನ್ನು ತಡೆಹಿಡಿಯಲಾಗುವುದು. ಅಲ್ಲದೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಗತ್ಯವಿರುವ ದಾಖಲೆಗಳನ್ನು ನೀಡಲು ಪಂಚಾಯಿತಿ ನಿರಾಕರಿಸಲಿದೆ ಎಂದು ಎಚ್ಚರಿಸಲಾಗಿದೆ. ನನ್ನ ಹೆಸರು ಕೆ ಶ್ರೀನಿವಾಸಮೂರ್ತಿ. ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದು 3 ತಿಂಗಳಾಯಿತು. ಸರ್ಕಾರದ ಆದೇಶದ ವರ್ಗಾವಣೆಗೊಂಡಿದ್ದು 3 ತಿಂಗಳಾಯಿತು. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರ ಮತ್ತು ನಮ್ಮ RDPR ಮಿನಿಸ್ಟ್ರು ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸರ್ ಅವರ ಆದೇಶದ ಮೇರೆಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ 157 ಗ್ರಾಮ ಪಂಚಾಯತಿಗಳಲ್ಲಿ ಏನು ಬಾಕಿ ಇಟ್ಕೊಂಡಿರ್ತಕ್ಕಂಥ ಕಂದಾಯ, ಮನೆಗಂದಾಯ, ನೀರಿನ ತೆರಿಗೆ ಮತ್ತು ನಿವೇಶನಗಳ ತೆರಿಗೆಯನ್ನು ವಸೂಲಿ ಮಾಡಿ ಗ್ರಾಮ ಪಂಚಾಯಿತಿಗಳ ಆರ್ಥಿಕ ಸಂಪನ್ಮೂಲವನ್ನು ಉತ್ತಮಗೊಳಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ತಾವೆಲ್ಲ ಶ್ರಮ ವಹಿಸಿ ಪಂಚಾಯತಿಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕಂತೇಳಿ ಆದೇಶ ನೀಡಿರೋದ್ರಿಂದ ಡಿಜಿಟಲ್ ಪಾವತಿಗೆ ಅವಕಾಶವನ್ನ ನೀಡಲಾಗಿದೆ. ತೆರಿಗೆ ಪಾವತಿಯನ್ನ ಸರಳಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಚೇರಿಗೆ ಅಲೆಯುವುದನ್ನು ತಪ್ಪಿಸಲು ಆನ್ಲೈನ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿವೇಶನದಾರರು ಮೊಬೈಲ್ ಮೂಲಕ ಫೋನ್ಪೇ ಅಥವಾ ಇತರೆ ಆನ್ಲೈನ್ ಮಾದರಿಗಳಲ್ಲಿ ತೆರಿಗೆಯನ್ನ ಪಾವತಿಸಬಹುದಾಗಿದೆ. ಇದರಿಂದ ಸಾರ್ವಜನಿಕರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ ಎಂದು ಪಿಡಿಒ ಮಾಹಿತಿ ನೀಡಿದ್ದಾರೆ. ಗ್ರಾಮದ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲ ಸೌಕರ್ಯಗಳ ಒದಗಣೆಗಾಗಿ ಸಾರ್ವಜನಿಕರು ಮತ್ತು ಲೇಔಟ್ ಮಾಲೀಕರು ತೆರಿಗೆ ಪಾವತಿಸುವ ಮೂಲಕ ಸಹಕರಿಸಬೇಕು ಎಂದು ತಿರುಮಣಿ ಗ್ರಾಮ ಪಂಚಾಯಿತಿ ಈ ಮೂಲಕ ಮನವಿ ಮಾಡಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ದಲಿತರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಿಂಹ ಸೇನೆ ಕಾರ್ಯಕರ್ತರು ಕೋಲಾರ ನಗರ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು. ದಲಿತರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಿಂಹಸೇನೆ ಕಾರ್ಯಕರ್ತರು ಕೋಲಾರ ನಗರ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂಹಳ್ಳಿ ಪ್ರಕಾಶ್ ಮಾತನಾಡಿ, ತಾಲೂಕಿನ ಸೋಮಸುಂದ್ರ ಗ್ರಾಮದ ನಿವಾಸಿಗಳಾದ ದಲಿತ ಸಮುದಾಯಕ್ಕೆ ಸೇರಿದ ಭೈರಪ್ಪ ಹಾಗೂ ಮುಳವಾಗಲಪ್ಪ ಇವರ ಮೇಲೆ ವಿನಾಕಾರಣ ದೊಡ್ಡ ಕುರುಬರಹಳ್ಳಿ ಗ್ರಾಮದ ನಾಗರಾಜ್ ಹಾಗೂ ದೇವರಾಜ್ ಎಂಬುವರು ಡಿಸೆಂಬರ್ 27ರಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ದಲಿತ ಸಿಂಹಸೇನೆಯಿಂದ ಹೋರಾಟ ಇಟ್ಕೊಂಡಿದ್ದೀವಿ. ನಾಗರಿ SC/ST ಸೆಲ್ಲು ಕೋಲಾರ. ಏನಪ್ಪ ವಿಷಯ ಏನಂದರೆ, ಸೋಮಸುಂದ್ರ ಗ್ರಾಮ, ಕೋಲಾರ ತಾಲೂಕು ಒಳೂರು ಹೋಬಳಿ ಸೋಮಸುಂದ್ರ ಗ್ರಾಮದಲ್ಲಿ ಒಬ್ಬ ದೊಡ್ಡ ಕುರುಬರಹಳ್ಳಿ ನಾಗರಾಜ್ ಬಿನ್ ದೇವರಾಜ್ ಎನ್ನುವರು ಮನೆಗೆ ನುಗ್ಗಿ ಒಬ್ಬ ಅಮಾಯಕ ದಲಿತ ಕುಟುಂಬವರನ್ನು ಕತ್ತರಿಸಿಲೋ ಥರ ಕೊಯ್ತಾರೆ. ಕತ್ತರಿಸಿಲೋ ಥರ ಕೊಯ್ದು ಇವರಿಗೆ ಗಾಯ ಮಾಡಿ SNR ಹಾಸ್ಪಿಟಲ್ ದಾಖಲೆ ಆಗಿದೆ. ಇವತ್ತು 8 ದಿವಸ ಆಗಿದೆ. ಇವತ್ತು ಕೂಡ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡೋ ಕಾರ್ಯನೇ ಮಾಡಲಿಲ್ಲ. ಆದ್ದರಿಂದ ಇವತ್ತು ನಮ್ಮ SC/ST ಸೆಲ್ಲು DSP ವಸಂತ ಸಾರ್ಗೂ ಮತ್ತು ತ್ಯಾಗರಾಜ್ ಸಾರ್ ಬಂದು ಮೆಮೊರಲ್ ತಗೊಂಡಿದ್ದಾರೆ. ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ. ದಲಿತರಿಗೆ ಅನ್ಯಾಯ ಆದರೆ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಏನು ಕೊತ್ತೂರು ಮಂಜು ಕೇಸ್ ಆಗಿರ್ಬೋದು, ಈ ಕೇಸ್ ಆಗಿರ್ಬೋದು, ಯಾವುದೇ ಕೇಸಲ್ಲಿ ಕ್ರಮ ಕೈಗೊಂಡಲ್ಲಿ ಪ್ರಭಾವಿಗಳ ಕೈವಾಡ ಇದೆ ಅಂತ ನನ್ನ ಭಾವನೆ. ತಲೆ ಕೈಕಾಲಿಗೆ ಹೊಡೆದ ರೀತಿ ನೋಡಿದರೆ ಭಯವಾಗುತ್ತದೆ. ಗಂಭೀರ ಹಲ್ಲೆಯಿಂದ ಅತಿಯಾಗಿ ರಕ್ತಸ್ರಾವವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ಪಡೆದಿದ್ದಾರೆ.
ನಿರಂತರ ದಲಿತರ ಮೇಲೆ ಹಲ್ಲೆ, ದೌರ್ಜನ್ಯ, ವಂಚನೆಯಂತಹ ಪ್ರಕರಣಗಳು ನಡೆಯುತ್ತಲೇ ಇವೆ. ಜಾತಿ ಪ್ರಮಾಣ ಪತ್ರದ ವಂಚನೆ ಮಾಡಿದ ಶಾಸಕ ಕೊತ್ತೂರು ಮಂಜುನಾಥರ ಮೇಲೂ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದ್ರು. ಹಲ್ಲೆ ನಡೆದ ದಿನ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗಿದೆ. ಈವರೆಗೂ ಹಲ್ಲೆಕೋರರನ್ನ ಬಂಧಿಸಿಲ್ಲ. ಕೂಡಲೇ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಸರ್ಕಾರಿ ಜಾಗಗಳ ಉಳಿವಿನ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದು, ಮನವಿ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ತಮ್ಮ ಬಂಡತನ ಮುಂದುವರೆಸಿದ್ದಾರೆ. ಅಧಿಕಾರಿಗಳ ಈ ಕ್ರಮ ಖಂಡಿಸಿ ಗಣರಾಜ್ಯೋತ್ಸವದಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಗಿರುವುದಾಗಿ ಹೇಳಿದ್ದಾರೆ. ಸರ್ಕಾರಿ ಜಾಗಗಳ ಉಳಿವಿಗೆ ಹಾಗೂ ಅಭಿವೃದ್ಧಿಗಳಿಗೆ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಪಡುತ್ತಿರುವ ಪ್ರಯತ್ನಕ್ಕೆ ನೀರೆರಚುವಂತೆ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಒತ್ತುವರಿಯಾಗಿರುವ ಸರ್ಕಾರಿ ಜಾಗಗಳನ್ನು ಉಳಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ನಿರ್ಲಕ್ಷ್ಯ ಖಂಡಿಸಿ ಜನವರಿ 26ರಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿದ್ದೇವೆ ಎಂದು ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿಎಸ್ ಚಂದ್ರಶೇಖರ್ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಸೋಮೇಶ್ವರ ಕುಂಟೆ, ಭಗತ್ ಸಿಂಗ್ ಕ್ರೀಡಾಂಗಣದ ಹಿಂಭಾಗದ ಸರ್ಕಾರಿ ಜಮೀನು ಒಳಗೊಂಡಂತೆ ಹಲವು ಪ್ರಕರಣಗಳು ಬಗೆಹರಿಯಬೇಕಿದೆ. ಅಲ್ಲದೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ತಾಲೂಕಿನ ಅರೇಹಳ್ಳಿ, ಗುಡ್ಡದಹಳ್ಳಿ ಬಳಿ ಜಮೀನು ಕಬಳಿಸಿದವರ ವಿರುದ್ಧ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಂತಹ ಹಲವಾರು ಪ್ರಕರಣಗಳು ನಮ್ಮೆದುರೇ ಇದ್ದು ಅಧಿಕಾರಿಗಳು ಜನವರಿ 26ರ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡುತ್ತೇವೆ ಎಂದರು. ಸಂಘಟನೆಯ ವತಿಯಿಂದ ಈಗಾಗಲೇ ತಾಲೂಕಿನ ಕಸಬಾ ಹೋಬಳಿ ಗಂಗಾಧರಪುರ ಗ್ರಾಮದ ಸರ್ವೆ ನಂಬರ್ 17ರ ಸರ್ಕಾರಿ ಕುಂಟೆ 2 ಎಕರೆ 4 ಗುಂಟೆ ಜಾಗವಿದ್ದು ಸದರಿ ಜಾಗವನ್ನ ಕುಂಟೆಯಾಗಿಯೇ ಉಳಿಸಿ ಅಭಿವೃದ್ಧಿ ಪಡಿಸುವ ಬಗ್ಗೆ ಹಾಗೂ ಅರೇಹಳ್ಳಿ ಗುಡ್ಡದಹಳ್ಳಿ ಗ್ರಾಮದ ಸರ್ವೆ ನಂಬರ್ 57ರ ಸರ್ಕಾರಿ ಗೋಮಾಳವಿದ್ದು ಸದರಿ ಜಾಗದ ದಾಖಲೆಗಳನ್ನು ನಕಲು ಸೃಷ್ಟಿಸಿರುವ ಬಗ್ಗೆ ಮತ್ತು ನಗರದ ರೋಜಿಪುರ ಗ್ರಾಮದ ಸರ್ವೆ ನಂಬರ್ 93ರ 23 ಗುಂಟೆಯ ಆ ಖರಾಬು ಜಾಗವಾಗಿದ್ದು ಆ ಜಾಗದಲ್ಲಿ ಖಾಸಗಿಯವರು ಕಾಮಗಾರಿಯನ್ನ ನಡೆಸುತ್ತಿದ್ದು ಅದನ್ನ ನಿಲ್ಲಿಸಲು ಕೋರಿ ಹಾಗೂ ಗಂಗಾಧರಪುರ ಗ್ರಾಮದ ಸರ್ವೆ ನಂಬರ್ 124ರಲ್ಲಿನ ಸ್ಮಶಾನದ ಜಾಗದಲ್ಲಿ 25-70 ಅಡಿಗಳ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸುವ ಬಗ್ಗೆ ದೊಡ್ಡಬಳ್ಳಾಪುರ ತಾಲೂಕಿನ ಭಗತ್ ಸಿಂಗ್ ಕ್ರೀಡಾಂಗಣದ ಬಳಿ ಪರಿಶಿಷ್ಟ ಪಂಗಡದ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ಮೀಸಲಿಟ್ಟ ಜಾಗವನ್ನು ಅತಿಕ್ರಮಿಸಲು ನಾಮಫಲಕ ಹಾಕಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪದೇ ಪದೇ ಸರ್ಕಾರಿ ಜಾಗಗಳನ್ನು ಅತಿಕ್ರಮಿಸಲು ನಾಮಫಲಕ ನೀಡುತ್ತಿರುವ ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ನೀಡಿದ್ದು ನಿರಂತರವಾಗಿ ಅನುಸರಿಸಿದ್ರೂ ಕೂಡ ಅಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ಹಾಗಾಗಿ ಈ ಮಾದರಿಯನ್ನ ನೋಡಿದ್ರೆ ಸ್ವಾತಂತ್ರ್ಯ ಹಾಗೂ ಗಣರಾಜ್ಯದ ಹಕ್ಕುಗಳು ಕೇವಲ ಭೂಗಳ್ಳರಿಗೆ ಹಾಗೂ ಭೂಗಳ್ಳರಿಗೆ ಸಹಕರಿಸುವ ಅಧಿಕಾರಿಗಳಿಗಿದೆಯೇ ಹೊರತು ಜನಸಾಮಾನ್ಯರಿಗಲ್ಲ ಎಂದು ಭಾಸವಾಗ್ತಿದೆ. ಅತಿ ಜರೂರಾಗಿ ಮೇಲ್ಕಂಡ ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ಆಶಿಸುತ್ತದೆ. ಇಲ್ಲವಾದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಧಿಕ್ಕರಿಸುತ್ತಾ ಜನವರಿ 26ರಂದು ನಡೆಯುವ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣಕ್ಕೆ ಗೌರವ ಸಲ್ಲಿಸಿ ನಂತರ ಅಧಿಕಾರಿಗಳ ಭಾಷಣವನ್ನ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ ಎಂದರು. ಒಬ್ಬನ ಆರೋಗ್ಯ ಕೂತಿದ್ದ ಮಾಹಿತಿ ಅವರ ಅದಕ್ಕೆ ಗೊತ್ತು, ಅಲ್ಲೊಬ್ಬ ನಾವು ಗೊತ್ತಿಲ್ಲ ಏನೋ ಮಾಡಿ ಅವನು ಏನೋ ನಾವು ಅದೇನೋ ನಮ್ಗೆ ಆದ ರೀತಿಯಲ್ಲಿ ಇದು ಮಾಡಿ ಅಲ್ಲೊಬ್ಬರು ಬುಕ್ ಮಾಡ್ಕೊಂಡು ಅಣ್ಣ ಏನೋ ಇದು ಪ್ರಕ್ರಿಯೆ ಇದೆ ಅಂತೀವಿ. ನಾವು ಊಟ ಕೂಡ ಅಥವಾ ಮುಡ್ತಾ ಇರ್ತೀನಿ, ಅಣ್ಣ ಯಾರೋ ಬಂದಿರಲ್ಲ ಅದೇ ವಿಚಾರಕ್ಕೆ ಟಕ್ಕಂತ ಊಟದ ಹಂಗೆ ಬಿಟ್ಟುಬಿಟ್ಟು ಸಕಲೇಶ್ವರ ಫೋನ್ ಹಾಕ್ತೀನಿ. ಸರ್ ಎಲ್ಲಿ ಗೊತ್ತಾ ಅವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ. ಸರ್ ಕೃಷ್ಣಪ್ಪರ್ ಕೊಡ್ತೀವಿ ಫೋನ್, ಕೃಷ್ಣಪ್ಪರಿಗೆ ಫೋನ್ ಮಾಡ್ತೀವಿ, ಕೃಷ್ಣಪ್ಪರ್ ಗೊತ್ತಾ ರೀಚಂಡು ಸರ್ ವಿಜಯ ಹತ್ರ ಬನ್ನಿ ಹಿಂಗೆ ಬನ್ನಿ 3 ಜನ ಎಲ್ಲ ಮಾಡಿ ಟ್ಯಾಕಲ್ ಮಾಡಿ ಕಣ್ಣು ಹಿಡಿದಂಗೆ ಹಿಡಿತೀವಿ. ಅಡ್ಡಾಗಿ ಹಿಡಿದುಬಿಟ್ಟು ಕರ್ಕೊಂಡ್ಬಂದು ಗಾಡಿ ಹಸ್ತೀವಿ, ಕರ್ಕೊಂಡ್ಬಂದಿದ್ದ ಸ್ಟೇಷನ್ಗೆ ಮುಚ್ಚಳಿಕಾಯಿ ಬಸ್ಕೊಂಡು ಅಂತಾರೆ ಕಡೆ ಕಿತ್ಕೊಂಡಿದ್ದಾರೆ. ಯಾಕೆ ಬಿಟ್ರು ಅಲ್ಲಿ ಯಾರು ಕಳ್ರ ಒಬ್ಬರಿಗೆ ಇಟ್ಕೊಡ್ತಾರೋ ಕಳ್ರ ಅಂದ್ರೆ ಅವ್ರ ಕದಿಯೋದನ್ನೆಲ್ಲ ತಪ್ಪಿಸ್ತಿದೀವಿ, ನಮ್ಮನ್ನೆಲ್ಲ ಕ್ರಮ ತಗೊಂಡು ಹೋಗ್ಲಿ, ಅವ್ರು ಸುಮ್ಮನಿದ್ಬಿಡ್ತೀವಿ, ನಾವು ಮಾಡಲ್ಲ. ಇಷ್ಟು ಮಾಡಿ ರೆಡ್ಡಾಗ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕಳಿಸೋದ್ರಲ್ಲೂ ಕ್ರಮ ಇಲ್ಲ ಅಂದ್ರೆ ನಾವು ಹೋರಾಟಗಳು ಮಾಡ್ಬೇಕಾ ಸರ್. ಅದಕ್ಕೆ 20 ವರ್ಷ ಆಗೈತೆ ಇಷ್ಟು ಹೋರಾಟಗಳು ಇಟ್ಕೊಂಡ್ಬಿಟ್ಟು ಮುಗಿಸ್ಬಿಟ್ಟು. ಯಾಕೆಂದ್ರೆ ನಾನು ಇಷ್ಟು ವರ್ಷ ಹೋರಾಟದಲ್ಲಿ 10 ಹೋರಾಟ ಕೈಗೆತ್ಕೊಂಡಿದ್ರೆ 10 ಹೆಚ್ಚು 10 ಪಾಸ್ ಮಾಡಿ, ಇಲ್ಲ ಒಂದೇ ಓಡೋ ಬಿಟ್ರೆ 8-9 ಎಲ್ಲ ರಿಸಲ್ಟ್ ಬರೋ ಅಂತಂದ್ರೆ ಯಾವೂ ಸಹ ಕೈ ಬಿಟ್ಟರೆ ಉದಾಹರಣೆಗಳಿಲ್ಲ. ಫಾಲೋಅಪ್ ಮಾಡಿದ್ದೀವಿ ಹಂಗಾಗಿ ಇಂಥವೆಲ್ಲ ನೋಡಿದ್ರೆ ಇನ್ನಿಷ್ಟು ನಾವು ಎತ್ಕೊಂಡು ನಾನು BP ಶುಗರ್ ಇಲ್ಲ 55 ಆಗೋಯ್ತು ನನಗೆ.
ಈ ಮುಂದೆ ಇವರಿಂದ BBC ತಂದ್ಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಹಂಗಾಗಿ ಮಾಧ್ಯಮ ಸ್ನೇಹಿತರು ಇವನ್ನೆಲ್ಲ ತಗೊಂಡು ಇವೆಲ್ಲ ಆಗ್ತಕ್ಕಂಥ ರೀತಿಯಲ್ಲಿ ಆಲೋಚಿಸಬೇಕು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆ ಹೊರತೆಗೆಯುವಲ್ಲಿ ಶಾಲೆಯ ಶಿಕ್ಷಕರೊಂದಿಗೆ ಪೋಷಕರ ಸಹಕಾರ ಅತ್ಯಗತ್ಯ ಎಂದು ಚಿಕ್ಕಬಳ್ಳಾಪುರ BGS ಶಾಖಾ ಮಠದ ಮಂಗಳಾನಂದ ಸ್ವಾಮೀಜಿ ಹೇಳಿದರು. ಶಿಡ್ಲಘಟ್ಟ ನಗರದ ಹೊರವಲಯದ ಹನುಮಂತಪುರ ಗೇಟ್ ಬಳಿ ಇರುವ BGS ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ ಮಾತೃಭೋಜನ ಸಮಾರಂಭದಲ್ಲಿ BGS ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿ ಮಾತನಾಡಿ, ಮಕ್ಕಳಿಗೆ ಉತ್ತಮ ವಾತಾವರಣ ಕಲ್ಪಿಸದಿದ್ದಲ್ಲಿ ಮಕ್ಕಳು ಪರಿಪಕ್ವವಾಗಿ ಬೆಳೆಯಲು ಸಾಧ್ಯವಿಲ್ಲ. ಹಾಗಾಗಿ ಮಕ್ಕಳಿಗೆ ಆದರ್ಶಮಯವಾದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸುವ ಜವಾಬ್ದಾರಿ ಮಕ್ಕಳ ತಾಯಿಯದ್ದಾಗಿರುತ್ತದೆ. ಮನೆಯೇ ಮೊದಲ ಪಾಠಶಾಲೆ ಎಂಬ ಹಿರಿಯರ ಮಾತಿನಂತೆ ಮಗುವಿನ ಶಿಕ್ಷಣ ಮನೆಯಿಂದಲೇ ಆರಂಭವಾಗುತ್ತದೆ. ಮಕ್ಕಳಿಗೆ ಮನೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಿಕೊಡುವಲ್ಲಿ ಪೋಷಕರು ಹೆಚ್ಚಿನ ಗಮನ ಹರಿಸಬೇಕು. ಹಾಗೆಯೇ ಮಕ್ಕಳು ದೇವರ ಪ್ರತಿರೂಪವಾದ ತಾಯಿಯನ್ನ ಗೌರವಿಸುವುದನ್ನು ರೂಢಿಸಿಕೊಳ್ಳಬೇಕು ಎಂದರು. ನಮ್ಮ ರಾಜ್ಯದ ಮಣ್ಣಿನಲ್ಲಿ ನೀವು ನೋಡಿ, ಇವತ್ತು ಸಾಕಷ್ಟು ಮಠಗಳಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಎಲ್ಲರ ಆ ಸಮುದಾಯದವರು ಒಂದು ಸಂಘಗಳು ಮಾಡ್ಕೊಂಡು ಹಾಸ್ಟೆಲ್ ಮಾಡ್ತಕ್ಕಂಥದ್ದು, ಓದಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥದ್ದು, ಇಂಥವೆಲ್ಲವನ್ನೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಮಣ್ಣು ಇವತ್ತು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಶಕ್ತಿ ಈ ಮಣ್ಣಲ್ಲಿದೆ. ಅದಕ್ಕಾಗಿ ಈಗ ಮಕ್ಕಳುಗಳು ಒಳ್ಳೆ ಫಲಿತಾಂಶ 625, 624, 25 ಎಲ್ಲ ಒಂದು ಸ್ಕೋರನ್ನು ಮಾಡತಕ್ಕಂಥ ಶಕ್ತಿಯನ್ನು ಕೂಡ ನಮ್ಮ ಶಾಲೆ ಇವತ್ತು ಪಡೆದಿದೆ. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಪೋಷಕರು ಮಾತೃಭೋಜನ ಸಮಾರಂಭಕ್ಕಾಗಿ ತಯಾರಿಸಿ ತಂದಿದ್ದ ವಿವಿಧ ರೀತಿಯ ತಿನಿಸುಗಳನ್ನು ಮಕ್ಕಳಿಗೆ ಬಡಿಸಿ ತಿನ್ನಿಸಿ ತಾವು ಕೂಡ ಸವಿದ್ರ. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ಗಗನ ಸಿಂಧು, BGS ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ N ಶಿವರಾಮರೆಡ್ಡಿ ಹಾಜರಿದ್ರ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಅರಸನಕುಂಟೆ ಹಾಲಿನ ಡೇರಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಬುಧವಾರ ನಡೆದಿದೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು. ಅರಸನಕುಂಟೆ ಗ್ರಾಮದ ಡೇರಿಯಲ್ಲಿ ಒಟ್ಟು 11 ಮಂದಿ ನಿರ್ದೇಶಕರು ಒಮ್ಮತದಿಂದ ಅಧ್ಯಕ್ಷೆಯಾಗಿ ಶಾರದಮ್ಮ ಗಂಗಹನುಮಯ್ಯ, ಉಪಾಧ್ಯಕ್ಷರಾಗಿ AS ರಾಜಣ್ಣನವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಚುನಾವಣಾಧಿಕಾರಿ ನೂತನ ಆಯ್ಕೆ ಘೋಷಣೆ ನಂತರ ಮಾತನಾಡಿದ ಅಧ್ಯಕ್ಷೆ ಶಾರದಮ್ಮ, ನನ್ನನ್ನು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನನ್ನ ಗೆಲುವನ್ನ ಗ್ರಾಮಸ್ಥರೆಲ್ಲರಿಂದ ಸಂಭ್ರಮಾಚರಣೆ ನಡೆಸಿರುವುದು ಇದೇ ಮೊದಲ ಬಾರಿಗೆ. 60 ವರ್ಷಗಳ ನಂತರ ಮಹಿಳಾ ಅಧ್ಯಕ್ಷೆಯಾಗಿರುವುದು ಇಡೀ ಗ್ರಾಮಕ್ಕೆ ಸಂತಸ ತಂದಿದೆ. ಹಲವಾರು ಗ್ರಾಮಸ್ಥರು ಭಾಗಿಯಾಗಿ ಹೈನುಗಾರ ಸ್ನೇಹಿ ಆಡಳಿತ ನೀಡಿ ಒತ್ತಾಯಿಸಿದ್ದಾರೆ. ಅದರಂತೆಯೇ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲರೂ ಹೆಂಗ್ ಸಹಕಾರ ಕೊಟ್ಟಿದ್ದೀರಾ ಊರ್ ಗ್ರಾಮಸ್ಥರು, ಇನ್ ಮುಂದೆನೂ ನಮ್ಗೆ ಹಂಗೆ ಸಹಕಾರ ಕೊಡಿ. ಮಾರುತಿ, CTV ನ್ಯೂಸ್, ನೆಲಮಂಗಲ. ಇದೀಗ ಪುಟ್ಟ ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್.
ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಡುಗೆ ಮಾಡೋದು ತಡ ಆಗುತ್ತೆ ಅಂತ ಮಕ್ಕಳಿಗೆ ಬ್ರೆಡ್ ಜೊತೆ ಜಾಮ್ ಕೊಡ್ತಿದ್ದೀರಾ? ಜಾಮ್ ತಿನ್ನುವ ಪ್ರಿಯರೇ ಹುಷಾರ್. ಬೈ 1 get 1 ಅಂತ ಜಾಮ್ ಖರೀದಿ ಮಾಡಿದ್ರೆ ಹುಳುಗಳು ಕೂಡ ಫ್ರೀ. ಪ್ರತಿಷ್ಠಿತ ಕಂಪನಿ ಜಾಮ್ ಬಾಟಲ್ನಲ್ಲಿ ಹುಳುಗಳು ಪತ್ತೆ. ಜನವರಿ 1ರಿಂದ 30ರವರೆಗೆ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ. ಸಾರಿಗೆ ಇಲಾಖೆಯಿಂದ ಮುಂದುವರಿದ ಅಭಿಯಾನ. ಹೆಲ್ಮೆಟ್ ಇಲ್ಲದವರಿಗೆ ಬುದ್ಧಿ ಕಲಿಸಲು ಧರೆಗಿಳಿದ ಯಮಧರ್ಮರಾಯ. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳುವ ಎಚ್ಚರಿಕೆ. ಜನವರಿ 5ಕ್ಕೆ ದೊಡ್ಡಬಳ್ಳಾಪುರ ಬಂದ್. ನೇಕಾರರನ್ನ ಉಳಿಸಲು ಬಂದ್ ಬೆಂಬಲಿಸಲು ಮನವಿ. ಜನವರಿ 5ರ ಸೋಮವಾರ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಸ್ವಯಂ ಪ್ರೇರಿತ ಬಂದ್ ಬೆಂಬಲಿಸಲು ನೇಕಾರ ಹೋರಾಟ ಸಮಿತಿಯ ವೆಂಕಟೇಶ್ ಮನವಿ. ಇವು ಸಿಟಿವಿ ನ್ಯೂಸ್ನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.